ಸ್ನೇಹಿತರೆ, ಇವತ್ತಿನ ದಿನ ನಾನು ಶಂಖಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಶಂಖಮುದ್ರೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ, ಶಂಖಮುದ್ರೆ ಮಾಡೋದು ಹೇಗೆ, ಎಷ್ಟು ನಿಮಿಷ ಮಾಡ್ಬೋದು, ಈ ಎಲ್ಲ ಮಾಹಿತಿಯನ್ನು ನಾನಿವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಾನು ಶ್ರುತಿ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಮೊಟ್ಟ ಮೊದಲು ಇವತ್ತಿನ ದಿನ ಶಂಖಮುದ್ರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಡಗೈನ ಹೆಬ್ಬೆಟ್ಟನ್ನು ಬಲಗೈಲಿಟ್ಟು ಬಲಗೈ ಬೆರಳುಗಳನ್ನು ಅದರ ಮೇಲೆ ಮಡಚಬೇಕು. ಮುಷ್ಟಿ ಬಿಗಿಯಾಗಿ ಹಿಡಿಯಬೇಕು. ಎಡಗೈನ ತೋರು ಬೆರಳಿನ ತುದಿಗೆ ಬಲಗೈನ ಹೆಬ್ಬೆಟ್ಟಿನ ತುದಿ ತಾಗಿಸಬೇಕು. ಎಡಗೈ ಇತರ ಬೆರಳುಗಳನ್ನು ಬಲಗೈನ ಹಿಂಭಾಗದಲ್ಲಿ ಇಡಬೇಕು. ಈ ರೀತಿ ಮಾಡಿದಾಗ ಶಂಖಮುದ್ರೆ ಆಗುತ್ತೆ. ಇದನ್ನು ಬಲಗೈ ಅಥವಾ ಎಡಗೈಯಲ್ಲೂ ಕೂಡ ಮಾಡಬಹುದಾಗಿದೆ. ಶಂಖಮುದ್ರೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ? ಶಂಖಮುದ್ರೆಯು ಗಂಟಲಿನ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಲ್ಲಿ ಹಾಗೂ ಮನಸ್ಸನ್ನು ಶಾಂತಗೊಳಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸ್ನೇಹಿತರೆ, ಅಂಗೈಯಲ್ಲಿ ಯಕೃತ್, ಸ್ವಾದುಪಿಂಡ, ಥೈರಾಯ್ಡ್ ಗ್ರಂಥಿ, ಮೂತ್ರಪಿಂಡ, ಜಠರ, ಹೃದಯದ ಒತ್ತಡ ಬಿಂದುಗಳು ಇರುವುದರಿಂದ ಈ ಮುದ್ರೆಯಿಂದ ಅವುಗಳ ಮೇಲೆ ಒತ್ತಡ ಬಿದ್ದು ಶರೀರದ ಆರೋಗ್ಯವನ್ನು ಉತ್ತಮಗೊಳಿಸುವಲ್ಲಿ ಸಹಾಯಕವಾಗುತ್ತದೆ. ಇದು ಧ್ವನಿಯನ್ನು ಸ್ಪಷ್ಟಪಡಿಸಿ ತೊದಲುವಿಕೆಯನ್ನು ನಿವಾರಣೆ ಮಾಡಿ ಥೈರಾಯ್ಡ್ ಗ್ರಂಥಿಯ ಕಾರ್ಯವನ್ನು ಕೂಡ ಸುಧಾರಿಸುತ್ತದೆ. ಸ್ನೇಹಿತರೆ, ಹಾಡುವವರಿಗೆ ಈ ಮುದ್ರೆ ಒಂದು ವರದಾನ ಅಂತಲೇ ಹೇಳ್ಬೋದಾಗಿದೆ. ಸ್ವರ ಮಾಧುರ್ಯವಾಗಿ ಬರುತ್ತದೆ. ಧ್ವನಿ ಕುಂಠಿತವಾಗಿ ಮಾತು ಕೇಳಿಸದೇ ಇದ್ದಾಗ ಈ ಮುದ್ರೆಯಿಂದ ಧ್ವನಿ ಸರಿಯಾಗುತ್ತದೆ. ಧೂಳಿನ ಅಲರ್ಜಿ ದೂರವಾಗುತ್ತದೆ. ಟಾನ್ಸಿಲ್ನ ತೊಂದರೆ ಶಮನವಾಗುತ್ತದೆ. ತೊದಲು ಮಾತನಾಡುವವರು ಈ ಮುದ್ರೆಯನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ಮಾತು ಸ್ಪಷ್ಟವಾಗಿ ಬರುತ್ತದೆ. ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಹಸಿವನ್ನು ಹೆಚ್ಚಿಸುವುದರ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳನ್ನು ಕಡಿಮೆ ಮಾಡುತ್ತದೆ. ಮನಸ್ಸಿನ ಶಾಂತಿ, ಒತ್ತಡ, ಆತಂಕ ಹಾಗೂ ಭಯವನ್ನು ದೂರ ಮಾಡುವುದರ ಜೊತೆಗೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ಉಸಿರಾಟ, ರಕ್ತ ಪರಿಚಲನೆಗೆ ಸಹಾಯ ಮಾಡಿ ಉಸಿರಾಟದ ಅಂಗಗಳನ್ನು ಬಲಪಡಿಸುತ್ತದೆ. ಸ್ನೇಹಿತರೆ, ಪ್ರವಾಸ ಮಾಡುವಾಗ ಬಹಳಷ್ಟು ಗಾಳಿಗೆ ಡಸ್ಟ್ ಅಲರ್ಜಿ ಆಗುತ್ತೆ. ಇದರಿಂದಾಗಿ ಅಸ್ತಮಾ, ಅಲರ್ಜಿ ಅಂತ ಸಮಸ್ಯೆಗಳು ಕೂಡ ಕಾಡಬಹುದು. ಇಂತಹ ಸಮಸ್ಯೆಗಳು ನಮ್ಮಿಂದ ದೂರ ಇರಬೇಕು ಅಂತಂದರೆ ಪ್ರತಿದಿನ ನಾವು ಶಂಖಮುದ್ರೆ ಮಾಡುವುದರಿಂದ ಈ ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ. ಹಾಡುವವರು ಈ ಮುದ್ರೆನ ಪ್ರತಿದಿನ 10 ನಿಮಿಷ ಅಭ್ಯಾಸ ಮಾಡುವುದರಿಂದ ಅವರ ಧ್ವನಿ ಸುಮಧುರವಾಗಿರುತ್ತದೆ. ಈ ಮುದ್ರೆನ ಪ್ರತಿದಿನ 20 ರಿಂದ 30 ನಿಮಿಷ ಅಭ್ಯಾಸ ಮಾಡಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ಉಪಯುಕ್ತವಾಗಿದೆ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಯೋಗ ಮುದ್ರೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಮೇಲೆ ರಾಯರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.